ಬರುವ ಭಾನುವಾರ ಅಂದ್ರೆ 20ನೇ ತಾರೀಕು ಉದ್ಯೋಗ ಮೇಳ ಮುಳಬಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಅವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು. ಯಾಕಪ್ಪ ಅಂದ್ರೆ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ MLA ಆಗಿದ್ದಾರೆ. ಎಲ್ಲ ಕಂಪ್ಯೂಟರ್ ಅವರು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅವರ ಅಂಡರ್ ಬರ್ತಾರೆ. ಹಂಗಾಗಿ ಕೊತ್ತೂರು ಮಂಜುನಾಥ್ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ. ಏನಪ್ಪ ಇವಾಗ ಅಂದ್ರೆ ಇವತ್ತು ಹಳ್ಳಿಗೂ ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾ ಇದೆ. ಇದಕ್ಕೆ ಒಂದೇ ಒಂದು ಏನಪ್ಪಾ ಅಂದ್ರೆ ನಮ್ಮ ಹೆಣ್ಮಕ್ಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂತ ಇಚ್ಛೆ ಇರುವಂತ ಎಲ್ಲರಿಗೂ ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂತ ಜವಾಬ್ದಾರಿ ನಾಳೆ ಬರುವಂತ CEOs HR ಅದನ್ನ ತೀರ್ಮಾನ ಮಾಡ್ತಾರೆ. ಬಟ್ ಒಂದೇ ಒಂದು ಏನಪ್ಪಾ ಅಂದ್ರೆ ನನ್ನ ಮನವಿ, ಯಾರು ಉದ್ಯೋಗ ಬಯಸ್ತಾರೆ, ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನ ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ಆಮೇಲೆ ಫುಲ್ ಚೌಟಿನಲ್ಲಿ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮೇನ್ ಯಾಕಪ್ಪ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆನ್ಲೈನ್ ಎಲ್ಲಿ ಯಾರಾದ್ರು ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಒಳಗೆ ಅಲೋ ಇರ್ತಾರೆ. ಯಾಕಂದ್ರೆ ಅನ್ವಾಂಟೆಡ್ ಒಳಗೆ ಹೋದ್ರೆ ಏನಾಗುತ್ತೆ, ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ. ಆಮೇಲೆ ಆ ಸ್ಕ್ರೀನಿಂಗ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಹಂಗೆ ಕಾಲಾವಕಾಶ ಇರಬೇಕು. ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಬರುವವರು ಕಾಲಾವಕಾಶ ಮೇಂಟೈನ್ ಮಾಡಬೇಕು, ಶಿಸ್ತು ಮೇಂಟೈನ್ ಮಾಡಬೇಕು. ದಯವಿಟ್ಟು ನಾನು ಯಾಕಂದ್ರೆ ಪದೇ ಪದೇ ರಿಕ್ವೆಸ್ಟ್ ಅದನ್ನ ಶಿಸ್ತುಬದ್ಧವಾಗಿ ಹೋಗೋಣ. ಎಲ್ರಿಗೂ ಕೆಲಸ ಕೊಡ್ಸಕ್ಕೆ ನಮ್ಮ ಇಬ್ಬರು ಶಾಸಕರು, ನಮ್ಮ ಕೊತ್ತೂರು ಮಂಜುನಾಥ್ ಇದ್ದಾರೆ, ಅಲ್ಲಿ ಅನಿಲು ಅಲ್ಲೇ ಇದ್ದಾರೆ. ಸೊ ಹಂಗಾಗಿ ಅವರು ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಅದ್ರ ತಕ್ಕನಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ನಾನು ಅಲ್ಲೇ ಇರ್ತಾನೆ. ಹಂಗಾಗಿ ಫಸ್ಟ್ ಪಾಯಿಂಟು ಯಾಕಪ್ಪ ಅಂದ್ರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ, ಪರ್ಮನೆಂಟ್ ಜಾಬ್ ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಇದಕ್ಕೆ ಕೈ ಹಾಕಿದ್ದಾರೆ. ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ. ಆನ್ಲೈನ್ನಲ್ಲಿ ಕಂಪ್ಯೂಟರ್ ಅಪ್ಲೋಡ್ ಮಾಡಿಕೊಂಡು ಯಾರು ಆನ್ಲೈನಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇರ್ತಾರೆ. ಯಾಕಂದ್ರೆ ನಾನು ಡಾಕ್ಯುಮೆಂಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಯು ಕಮ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಅಂದ್ರೆ ನಿಮ್ಮ ಏನು ವಿದ್ಯಾರ್ಹತೆ ಏನಿದೆ, ಎಲ್ಲಾದ್ರೂ ಕೆಲಸ ಮಾಡುವಂತ ಇದಿದೆಯಾ, ಅದೆಲ್ಲ ಕಂಪ್ಯೂಟರ್ ತಗೊಂಬಂದು ಏನಾಗುತ್ತೆ ಅವ್ರು ಈಸಿ ಆಗುತ್ತೆ. ಆ ಪೇಪರ್ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ 10-20 ಆಗಲ್ಲ. ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪೇಪರ್ಸ್ ಕಂಪ್ಯೂಟರ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಆಗ್ಬೋದು, SSLC ಆಗ್ಬೋದು, ಯಾವುದೇ ಡಿಗ್ರಿ, ನೀವು ಡಿಗ್ರಿ ಮಾಡಿದ್ದೀರಾ, ಆಲ್ ದಿಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸ್ ತಗೊಂಡ್ಬರ್ಬೇಕಂತ ನಿಮ್ಮ ಕಡೆ ನಾವು ಅವ್ರು ಮನವಿ ಮಾಡ್ತಾ ಇದ್ದೀವಿ. ಇವಾಗ ತುಮಕೂರು ತಾಲೂಕಿನಾದ್ಯಂತ 30 ಪಂಚಾಯಿತಿ 31 ವಾರ್ಡಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇದೆ. ನಮ್ಮ ಚಾಲಕರಿಗೆಲ್ಲ ಕಂಪ್ಯೂಟರ್ ಆಟೋ ಡ್ರೈವರ್ಸ್ಗೆ, ನಮ್ಮ ಪಾರ್ಟಿ ವರ್ಕರ್ಸ್ ಅದ್ರಲ್ಲಿ ಹೋಗ್ತವೆ. ಎಂತ ಇದ್ರು ಎಲ್ಲ ಯೂತ್ ಕಾಂಗ್ರೆಸ್, NSU, ಲೇಬರ್ ಸೆಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಜೊತೆಲಿ ಇರ್ತಾರೆ. ಎಲ್ಲೇ ಆಗ್ಲಿ ಸಮಯ ಕೇಳ್ಕೊಂಡಿದೆ ಮತ್ತು ಒಂದು ಹಳ್ಳಿ ನಿಲ್ಸಿದ ಕೇಳಿ ಏನ್ ಸಮಾಚಾರ 2 ನಿಮಿಷ ಬೇಕಾದ್ರೆ ಸ್ಪೆಂಡ್ ಮಾಡಿ ಇದು ಮೀಕೋಸ ಬಸ್ತಾಂಡ್ ಬಂದಮ್ಮ మీకు ಸ್ಟಾಂಡ್ ಕಂಪ್ಲೀಟ್ ಆಗಿ ನೀಟಾಗಿ ಶಿಸ್ತುಬದ್ಧ ಮುಗಿಸ್ಕೊಂಡ್ ಬರ್ಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ, ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ಗೆ ಹೇಳ್ತಾ ಇದ್ದೀನಿ ನಾನು, ಅಲ್ಲಿ ಸಮಯ ಪಾಡಿಸ್ಬೇಕು, ಡೀಸೆಂಟ್ ಮೇಂಟೈನ್ ಮಾಡಬೇಕು. ಮಿಗಿಲಾಗಿ ಅಂಗವಿಕಲರಿಗೆ ಸಪರೇಟ್ ಆಗಿ ವಿಗ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವಾಗ ಅಂಗವಿಕಲರಿಗೆ ಏನಾಗುತ್ತೆ ಅಂದ್ರೆ ಅದು ಅಪ್ಪ ಮಾಡುವ ಪುಣ್ಯನೋ ಅವ್ರು ಮಾಡುವ ಪುಣ್ಯನೋ ಗೊತ್ತಿಲ್ಲ, ಅವ್ರು ಪಾಪವಾಗಿ ಬಂದಿದೆ. ಅದಕ್ಕೆ ಸಪ್ರೇಟ್ ಆಗಿ ಅವರಿಗೆ ಒಂದು ಸಪ್ರೇಟ್ ವಿಂಗ್ ಇದೆ. ಇದ್ರಲ್ಲಿ ನಾವು ಕ್ಲಬ್ ಮಾಡಲ್ಲ, ಯಾಕಂದ್ರೆ ಈ ನಡ್ಕೊಂಡ್ ಬರೋಕ್ಕಾಗಲ್ಲ, ಸ್ವಲ್ಪ ವೀಲ್ ಚೇರ್ಸು, ಅದಕ್ಕೆಲ್ಲ ಅದಕ್ಕೊಂದು ಸಪ್ರೇಟ್ ಆಗಿ ವಿಂಗ್ ಮಾಡಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಹಂಗಾಗಿ ದಯವಿಟ್ಟು ಇದನ್ನ ಈ ಸದಾವಕಾಶ ಉಪಯೋಗಿಸ್ಕೋಬೇಕಂತ ನಮ್ಮ ಮುಳಬಾಗ ತಾಲೂಕು ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ.
ನಿಮ್ಮ ಕಡೆ